Hi guys, welcome to our channel Shubhadal Group of Education. See you are watching such as physics videos for Karnataka CT and NEET. Here we move to the next chapter. The name is Dual Nature of Radiation and Matter. So look at the first problem on this chapter. The kinetic energy of an electron gets tripled. Then the de Broglie wavelength associated with it changes by a factor. ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಆ್ಯಕ್ಚುಲಿ ಇದರಲ್ಲಿ ದ ಡಿ ಬ್ರಾಗ್ಲಿ ವೇವ್ಲೆಂತ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ ಎಮ್ ಇಂಟು ಕೈನೆಟಿಕ್ ಎನರ್ಜಿ ಕೆ ಸ್ಕ್ವೇರ್ ರೂಟ್ ಆಫ್ 2 ಎಮ್ ಇಂಟು ಕೈನೆಟಿಕ್ ಎನರ್ಜಿ ಅಂತ ಡಿಸ್ಕಸ್ ಮಾಡಿದ್ದೀವಲ್ಲ. ಸೊ ಕ್ಲಿಯರ್ಲಿ ದೇ ಹ್ಯಾವ್ ಗಿವನ್ ದ್ಯಾಟ್ ದ ಕೈನೆಟಿಕ್ ಎನರ್ಜಿ ಈಸ್ ಇನ್ಕ್ರೀಸಿಂಗ್ ಬೈ ದ ಫ್ಯಾಕ್ಟರ್ ಆಫ್ 3, ಯಾಕಂದರೆ ಇಲ್ಲಿ ಟ್ರಿಪಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನೇ ತಗೋಬೇಕು ಆ್ಯಕ್ಚುಲಿ kinetic energy is taken to be 3 here. ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಸೊ ಲ್ಯಾಂಬ್ಡಾ ಡ್ಯಾಶ್ ಈಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ ಎಮ್ ಇಂಟು 3. ಸೊ ಇನ್ ದ ಸೆನ್ಸ್ ಇಟ್ ಈಸ್ ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ ಎಮ್ ಇಂಟು ರೂಟ್ 3. ಹಾಗಾಗಿ ಏನಾಯ್ತು ಆ್ಯಕ್ಚುಲಿ ಇದು ಇಟ್ ಈಸ್ ಇನ್ಕ್ರೀಸ್ ಈಗ. ಸೊ ಹಂಗಾಗಿ ಏನಾಗ್ತದೆ ಇಟ್ ಇಸ್ ಚೇಂಜಸ್ ಅಂದರೆ ಆ್ಯಕ್ಚುಲಿ ಡಿಕ್ರೀಸ್ ಆಗಬೇಕು ಅದು ಹೆಂಗಂದ್ರೆ ಸೊ ಇಟ್ ಇಸ್ ಡಿಕ್ರೀಸಿಂಗ್ ಬೈ ಫ್ಯಾಕ್ಟರ್ ಆಫ್ ಹೌ ಮಚ್ 1 ಡಿವೈಡ್ ಬೈ ರೂಟ್ 3 ಆಗುತ್ತೆ. ಸೊ ಹಂಗಾಗಿ 1 ಬೈ ರೂಟ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ಇವಾಗ. ಓಕೆ, ಎ ಪಾರ್ಟಿಕಲ್ ಆಫ್ ಮಾಸ್ 1 milligram ಹ್ಯಾಸ್ ದ ಸೇಮ್ ವೇವ್ ಲೆಂತ್ ಆಸ್ ಆನ್ ಎಲೆಕ್ಟ್ರಾನ್ ಮೂವಿಂಗ್ ವಿತ್ ದ ವೆಲಾಸಿಟಿ 3 into 10 to the power of 6 meter per second. The velocity of the particle is the question here. ಅಲ್ವಾ, ಇದನ್ನು ನೋಡೋಣ ಹೆಂಗೆ ಸಾಲ್ವ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನೋಟ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಫಸ್ಟಿಗೆ ನನಗೆ ಕೊಟ್ಟಿರೋದು ಮಾಸ್ ಕೊಟ್ಟಿದ್ದಾರೆ ಇಲ್ಲಿ 1 milligram ಅಂತ ಹೇಳ್ಬಿಟ್ಟು. ಅದರನ್ನೇ ವೆಲಾಸಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ನನಗೆ ಗೊತ್ತಾಗಬೇಕು. ಹೌದಾ, ನಮಗೇನಿದೆ ಅಂತಂದರೆ ಇವಾಗ ದ ಡಿ ಬ್ರಾಗ್ಲಿ ವೇವ್ಲೆಂತ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಎಮ್ ಇಂಟು ವಿ ಅಂತಿದೆ. ಹೌದಾ, ಎಮ್ ವಿ ಮೊಮೆಂಟಮ್. ಹೌದಾ, ಸೊ ನಾವು ಇವಾಗ ನಾವೇನು ಹೇಳ್ಬೋದು ಅಂದರೆ ಆ್ಯಸ್ ಬೋತ್ ದ ಪಾರ್ಟಿಕಲ್ ಆ್ಯಂಡ್ ಎಲೆಕ್ಟ್ರಾನ್ ಹ್ಯಾವಿಂಗ್ ದ ಸೇಮ್ ವೇವ್ ಲೆಂತ್, ಸೊ ದ್ಯಾಟ್ ಫಾರ್ ದ ಮೊಮೆಂಟಮ್ ಮಸ್ಟ್ ಬಿ ಈಕ್ವಲ್ ಅಲ್ವಾ. ಇವಾಗ ಸೇಮ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಪಾರ್ಟಿಕಲ್ ಆಫ್ ದಿ ಎಲೆಕ್ಟ್ರಾನ್ ಓಕೆ ಇರೋದ್ರಿಂದ ಪಾರ್ಟಿಕಲ್ ಮತ್ತು ಸೇಮ್ ವೇವ್ ಲೆಂತ್ ಇರೋದ್ರಿಂದ ಎಲೆಕ್ಟ್ರಾನಿಗೆ. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಏನಾಗಬೇಕು ಅಂತಂದರೆ ದ ವೇವ್ ಲೆಂತ್ ದೇರ್ ಮೊಮೆಂಟಮ್ ಮಸ್ಟ್ ಬಿ ಈಕ್ವಲ್ ಆಗಿರಬೇಕು. ಸೊ ದ್ಯಾಟ್ ಫಾರ್ ವಿ ಕ್ಯಾನ್ ಸೇ ದ್ಯಾಟ್ ಎಮ್ ಮಾಸ್ ಆಫ್ ದಿ ಪ್ರೋಟಾನ್ ಅಥವಾ ಪಾರ್ಟಿಕಲ್ ಅಂತ ಹೇಳೋಣ, ಇಲ್ಲಿ ಪಾರ್ಟಿಕಲ್ ಅಂತ ಕೊಟ್ಟಿದ್ದಾರಲ್ಲ, ಮಾಸ್ ದಿ ಪಾರ್ಟಿಕಲ್ ಇಂಟು ವಿ ಪಿ ದಟ್ ಮಸ್ಟ್ ಬಿ ಈಕ್ವಲ್ ಟು ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಆ್ಯಸ್ ವೆಲ್ ಆಸ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಆಗಿರಬೇಕು ಇವಾಗ. ಹೌದಾ ಇಲ್ಲ. ಸೊ ಹಂಗಾಗಿ ನಾನೀಗ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇಲ್ಲ ಆಸ್ಕಿಂಗ್ ಅಬೌಟ್ ದ ವ್ಯಾಲ್ಯೂ ಆಫ್ ವಿ ಪಿ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಸೊ ಅದಕ್ಕೋಸ್ಕರ ಎಮ್ ಇ ವಿ ಇ ಡಿವೈಡ್ ಬೈ ಎಮ್ ಪಿ ಆಗುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ವ್ಯಾಲ್ಯೂಸ್ ಅಷ್ಟನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಿಸ್ ಈಸ್ ವಾಟ್ 9.1 ಇಂಟು 10 to the power of minus 31 kg ಇಂಟು 3 ಇಂಟು 10 to the power of ಎಷ್ಟು ನೋಡಿ ಅದು 10 to the power of 6 ಅಲ್ವಾ, ಅದು 6 3 ಇಂಟು 10 to the power of 6 ಡಿವೈಡ್ ಬೈ ಎಷ್ಟು ಆಗಬೇಕು ನೋಡಿ ಮಾಸ್ ಆಫ್ ದಿ ಪ್ರೋಟಾನ್. ದ ಮಾಸ್ ಆಫ್ ದ ಪ್ರೋಟಾನ್ ಇಸ್ ಎಷ್ಟು ತೊಗೊಳ್ತೀರಿ. ಸೊ ನಾನು ನೆಗ್ಲಿಜಿಬಲ್ ಇದು 10 to the power of minus 6 ಅಂತ ತೊಗೊಳ್ತೀನಿ ನಾನು ಅದನ್ನು ಪಾರ್ಟಿಕಲ್ಲು. ದಟ್ ಈಸ್ ವಾಟ್ 1 milligram ಅಂತ ಕೊಟ್ಟಿರೋದಕ್ಕೆ 10 to the power of minus 6. 1 milligram ಇಸ್ ನಥಿಂಗ್ ಬಟ್ 10 to the power of minus 6 kg ಅಂತ ತೊಗೊಳ್ಬೋದಲ್ವ ಅದನ್ನು. ಸೊ ಅದಕ್ಕೋಸ್ಕರ ಇಫ್ ಯು ಸಾಲ್ವ್ ದಿಸ್ ಒನ್ ಐ ಹೋಪ್ ದಟ್ ಯು ವಿಲ್ ಗೆಟ್ ಇನ್ ಟರ್ಮ್ಸ್ ಆಫ್ 2.7 into 10 to the power of minus 18 meter per second. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಆಗುತ್ತಲ್ವ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಲ್ಯಾಂಬ್ಡಾ ಅಸೋಸಿಯೇಟೆಡ್ ವಿತ್ ಆ್ಯನ್ ಎಲೆಕ್ಟ್ರಾನ್ ಹ್ಯಾವಿಂಗ್ ದ ಕೈನೆಟಿಕ್ ಎನರ್ಜಿ ಇ ಈಸ್ ಗಿವನ್ ಬೈ. ಇದು ಜನರಲ್ ಪ್ರಾಬ್ಲಮ್ ಆ್ಯಕ್ಚುಲಿ. ಇದು ಜನರಲ್ ಪ್ರಾಬ್ಲಮ್ ಅಲ್ವಾ. ನಮಗೆ ಹೆಂಗೆ ಮಾಡ್ತೀನಿ ಅಂತಂದರೆ ಹಾಫ್ ಎಮ್ ವಿ ಸ್ಕ್ವೇರ್ ಕೈನೆಟಿಕ್ ಎನರ್ಜಿ ಹಾಫ್ ಎಮ್ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎನರ್ಜಿ ಅಂತ ಗೊತ್ತಿದೆ, ಕೈನೆಟಿಕ್ ಎನರ್ಜಿ ಅಂತ ಗೊತ್ತಿದೆ ಹೆಂಗಂದ್ರೆ ನಿಮಗೆ. ಸೊ ದ್ಯಾಟ್ ಫಾರ್ ವಿ ಕ್ಯಾನ್ ಸೇ ದ್ಯಾಟ್ ಎಮ್ ಇಂಟು ವಿ ಈಕ್ವಲ್ ಟು ಏನು ತೊಗೊಳ್ತೀರಿ ಆ್ಯಕ್ಚುಲಿ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ ಎಮ್ ಇಂಟು ಇ ಅಂತ ತೊಗೊಳ್ತೀರಲ್ವ. ಸೊ ದ್ಯಾಟ್ ಫಾರ್ ಯು ನೋ ದ್ಯಾಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಎಮ್ ಇಂಟು ವಿ. ಓಕೆ, ಎಮ್ ಇಂಟು ವಿ ಅಂತ ತೊಗೊಳ್ತೀರಿ. ಸೊ ಅದಕ್ಕೋಸ್ಕರ ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ ಎಮ್ ಇಂಟು ಇ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ದ ಎನರ್ಜಿ ದ್ಯಾಟ್ ಶುಡ್ ಬಿ ಆ್ಯಡೆಡ್ ಟು ಆ್ಯನ್ ಎಲೆಕ್ಟ್ರಾನ್ to reduce its de Broglie wavelength from 10 to the power of minus 10 meter to 0.5 into 10 to the power of minus 10 meter will be ಅಂತ ಹೇಳ್ಬಿಟ್ಟು ಕೇಳಿದ್ರಲ್ವ. ಇವಾಗ ನೋಡಿ, ದಿಸ್ ಇಸ್ ಅ ವೆರಿ ಗುಡ್ ಟ್ರಿಕಿ ಕ್ವಶನ್ ಅಂತ ನಾನು ಹೇಳ್ಬೋದು. ಇವಾಗ
ನಿಮ್ಗೆ ಗೊತ್ತಿದೆ ಡಿ ಬ್ರಾಗ್ಲಿ ವೇವ್ಲೆಂತ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ ಎಮ್ ಇಂಟು ಇ ಅಂತ ಗೊತ್ತಿದೆಯಲ್ಲ, 2 ಟೈಮ್ಸ್ ಸ್ಕ್ವೇರ್ ಎಮ್ ಇಂಟು ಇ ಅಂತ ನಮ್ಗೆ ಹೆಂಗಂದ್ರೆ ಗೊತ್ತಿದೆ ಇದಕ್ಕೆ ವ್ಯಾಲ್ಯೂ. ಸೊ ದ್ಯಾರ್ಫಾರ್ ಐ ಕ್ಯಾನ್ ಸೇ ದ್ಯಾಟ್ ಇಟ್ ಇಂಪ್ಲೈಸ್ ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಕೈನೆಟಿಕ್ ಎನರ್ಜಿ ಅಂತ ನಂಗೆ ಗೊತ್ತಿದೆ ಹೆಂಗಂದ್ರೆ. ಹೌದಾ? ಇವಾಗ therefore I can take lambda 1 ratio of the two de Broglie wavelengths lambda 1 divided by lambda 2 equal to square root of e2 divided by e1 ಆಗುತ್ತದೆ. e2 divided by e1 ಆಯಿತು. ಸೊ therefore ಹೆಂಗೆ ತೊಗೊಳ್ಬೋದು ಇವಾಗ, it implies lambda 1 is that is what 10 to the power of minus 10 divided by 10 to 0.5 into 10 to the power of minus 10 that is equal to ಏನಾಗಬೇಕಾಯ್ತದು ಸ್ಕ್ವೇರ್ ರೂಟ್ ಆಫ್ e2 divided by e1 ಆಗಬೇಕು. ಹೌದಾ? ಸೊ therefore I can say that e2 is equal to 1 by 0.5 in the sense it is 2 ಆಗಬೇಕು. 2 square that is what 4 times e1 ಆಗುತ್ತೆ. e2 equal to 4 times e1. e2 equal to 4 times e1. So that's the reason why option B. Option B 4 times. 4 times ಇನಿಷಿಯಲ್ ಆಪ್ಷನ್ ಎ ಆಗುತ್ತಲ್ವ ಅದು. ಆಪ್ಷನ್ ಎ e2 equal to ಇವಾಗ ನೋಡಿ ಏನಿದೆ ಅಂದರೆ ಈಗ ದ ಕ್ವಶನ್ ಈಸ್ ಇದು 4 ಟೈಮ್ಸ್ ಆಯಿತು ಆ್ಯಕ್ಚುಲಿ. ಇವಾಗ ದ ಎನರ್ಜಿ ದ್ಯಾಟ್ ಶುಡ್ ಬಿ ಆ್ಯಡೆಡ್ ಟು ಎನ್ ಎಲೆಕ್ಟ್ರಾನ್ ಟು ರೆಡ್ಯೂಸ್ ಇಟ್ಸ್ ಫ್ರಾಮ್ ಅಂತ ಕೇಳಿದೆ. ಆ್ಯಕ್ಚುಲಿ ನಿಮಗೆ ಇಷ್ಟು ಮಾಡಲಿಕ್ಕೆ 4 ಟೈಮ್ಸ್ ಎನರ್ಜಿ ಬೇಕು. ಫಸ್ಟಿಗೆ E1 ಆಲ್ರೆಡಿ ಕೊಟ್ಟಾಗಿದೆ. ಸೊ ಹಾಗಾಗಿ ಎಷ್ಟು ಚೇಂಜಸ್ ಆಗಬೇಕಾಯಿತು, 4 ಟೈಮ್ಸ್ E1 ಮೈನಸ್ E1. ಸೊ 3 ಟೈಮ್ಸ್ E1 ಆಗಬೇಕಾದ್ರೆ ದಿಸ್ ಇಸ್ ದ ರಿಕ್ವೈರ್ಡ್ ಎನರ್ಜಿ ಹಿಯರ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಇವಾಗ ಇಲ್ಲಿ ನಮಗೆ ರಿಕ್ವೈರ್ಮೆಂಟ್ ಇರೋದಷ್ಟು 3 ಟೈಮ್ಸ್ ದ ಇನಿಷಿಯಲ್ ಎನರ್ಜಿ. ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಟ್ರಿಕಿ ಕ್ವಶನ್ ಅಂತ ನಾನು ಹೇಳಿದ್ದು ಎಲ್ಲರೂ ಕೂಡ 4 ಟೈಮ್ಸ್ ಅಂತ ಹೋಗ್ಬಿಡ್ತಾರೆ, ಬಟ್ ದಟ್ ಇಸ್ ಅ ರಾಂಗ್ ಆನ್ಸರ್. ಓಕೆ, ಯಾಕೆಂದ್ರೆ ಗೊತ್ತಾಯ್ತಲ್ಲ, ಫಸ್ಟ್ಗೆ E2 ನೆಕ್ಸ್ಟು ಅದನ್ನು 10 to the power of minus 10ಇಂದ 10 to the power of 0.5 10 to the power of minus 10 ಮಾಡಲಿಕ್ಕೆ ವಿ ಗಾಟ್ E2 4 ಟೈಮ್ಸ್ E1 ಎನರ್ಜಿ ಬೇಕು ಅನ್ನೋದಾಯಿತು. ಸೊ ಎಷ್ಟು ಚೇಂಜ್ ಆಗಬೇಕಾಯ್ತು ಹಂಗಾದ್ರೆ, ದಟ್ ಇಸ್ ವಾಟ್ 3 ಟೈಮ್ಸ್ ಇನಿಷಿಯಲ್ ಎನರ್ಜಿ ಚೇಂಜ್ ಆದಂಗೆ ಆಯಿತು. ದಟ್ ಇಸ್ ದ ಕ್ವಶನ್. ಆಯಿತಾ? ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ದ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ಎ ಪಾರ್ಟಿಕಲ್ ಹ್ಯಾವಿಂಗ್ ಮೂವಿಂಗ್ ವಿತ್ ಅ ವೆಲಾಸಿಟಿ, ಇದು ಮೂವಿಂಗ್ ಅಂತ ಆಗಬೇಕಿದು, ಇಟ್ ಶುಡ್ ಬಿ ಮೂವಿಂಗ್ ವಿತ್ ಅ ವೆಲಾಸಿಟಿ 2.25 into 10 to the power of 8 meter per second is equal to the wavelength of photon. The ratio of kinetic energy of the particle to the energy of the photon is. ಇದು ಕೂಡ ಒಂದು ನ್ಯೂ ವೆರೈಟಿ ಪ್ರಾಬ್ಲಮ್ ಅಂತ ನಾನು ಹೇಳ್ಬೋದು. ಇವಾಗ ನೋಡಿ, ನಿಮಗೆ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ಗೆ ಏನಂಟು ಫಾರ್ಮುಲಾ, ಕೈನೆಟಿಕ್ ಎನರ್ಜಿ ಪಾರ್ಟಿಕಲ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್. ಮತ್ತು ಅದರಲ್ಲಿ ಏನು ಚೇಂಜಸ್ ಇಲ್ಲ ಆ್ಯಕ್ಚುಲಿ, ಈಗ ಹಾಫ್ ಎಮ್ ವಿ ಸ್ಕ್ವೇರ್ ಅಂತ ಇದೆ. ಆ್ಯಂಡ್ ವಿ ನೋ ದ್ಯಾಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಎಮ್ ವಿ ಅಂತಲೂ ಕೂಡ ನನಗೆ ಗೊತ್ತಿದೆ. ಇದೆರಡು ಯೂಸ್ ಮಾಡ್ಕೊಂಡು ನಾನು ಮಾಡ್ಬೋದು. ಇವಾಗ ಹೇಗೆ ಅಂತ ನೋಡೋಣ. ಇವಾಗ ನೋಡಿ, ಸೊ ದ್ಯಾಟ್ ಫಾರ್ ಕೈನೆಟಿಕ್ ಎನರ್ಜಿ ಪಾರ್ಟಿಕಲ್ ಕೆ ಮಸ್ಟ್ ಬಿ ಇಸ್ ಈಕ್ವಲ್ ಟು ಇವಾಗ ಎಮ್ ವಿ, ಇಲ್ಲಿ ಎಮ್ ವಿ ಸ್ಕ್ವೇರ್ ಇದೆಯಲ್ವಾ, ಎಮ್ ವಿ ಸ್ಕ್ವೇರ್ ಇದೆ ಆ್ಯಕ್ಚುಲಿ ಇದನ್ನು. ಸೊ ಅದನ್ನು ರೀಅರೇಂಜ್ಮೆಂಟ್ ಮಾಡಿಬಿಟ್ಟು ಹೆಂಗೆ ಬರೀತೀನಿ ನೀವು ಆ್ಯಕ್ಚುಲಿ 1/2 ಟೈಮ್ಸ್ ಎಮ್ ಬದಲಿಗೆ ಎಮ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಲ್ಯಾಂಬ್ಡಾ ವಿ ಅಂತ ಹಾಕ್ಬೋದು. ಸೊ ದರ್ ಫಾರ್ ಎಚ್ ಡಿವೈಡ್ ಬೈ ಲ್ಯಾಂಬ್ಡಾ ವಿ ಇಂಟು ವಿ ಸ್ಕ್ವೇರ್ ಅಂತ ಆಯ್ತದು. ಹೌದು, ದಟ್ ಈಸ್ ಈಕ್ವಲ್ ಟು 1 ವಿ ಕ್ಯಾನ್ಸಲ್ ಆಯಿತು, ಲೆಫ್ಟ್ ವಿತ್ ವಾಟ್ ಎಚ್ ಟೈಮ್ಸ್ ವಿ ಡಿವೈಡ್ ಬೈ 2 ಟೈಮ್ಸ್ ಲ್ಯಾಂಬ್ಡಾ ಅಂತ ಆಯ್ತದು. ಹೌದಾ? ಎಚ್ ವಿ ಡಿವೈಡ್ ಬೈ 2 ಟೈಮ್ಸ್ ಲ್ಯಾಂಬ್ಡಾ ಅಂತ ಆಯಿತು. ಸೊ ಅದೇ ಥರನೇ ಕೈನೆಟಿಕ್ನ ಜೊತೆ ಫೋಟಾನ್ ತೊಗೊಳ್ಳೋಣ. ಫೋಟಾನ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಎಚ್ ಸಿ ಡಿವೈಡ್ ಬೈ ಲ್ಯಾಂಬ್ಡಾ. ಎಚ್ ಸಿ ಡಿವೈಡ್ ಬೈ ಲ್ಯಾಂಬ್ಡಾ ಇದೆ. ಕೈನೆಟಿಕ್ ಎನರ್ಜಿ ಫೋಟಾನ್ ಈಸ್ ಎಚ್ ಸಿ ಡಿವೈಡ್ ಬೈ ಲ್ಯಾಂಬ್ಡಾ. ಸೊ ಎರಡನ್ನು ಕೂಡ ರೇಷಿಯೋ ತೊಗೊಳ್ಬೇಕಾಯ್ತು. ಅದೇ ಕ್ವಶನ್ ಹೆಂಗಂದ್ರೆ ಇಲ್ಲಿ, ಸೊ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ ಟು ದ ಕೈನೆಟಿಕ್ ಎನರ್ಜಿ ಆಫ್ ದಿ ಫೋಟಾನ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಹೆಂಗೆ ತೊಗೊಳ್ತೀರಿ ಆ್ಯಕ್ಚುಲಿ, ದಟ್ ಈಸ್ ವಾಟ್ ಎಚ್ ವಿ ಡಿವೈಡ್ ಬೈ 2 ಟೈಮ್ಸ್ ಓಕೆ ಲ್ಯಾಂಬ್ಡಾ ಇಂಟು ವಾಟ್ ಲ್ಯಾಂಬ್ಡಾ ಮ್ಯಾರಡ್ ಹೋಯಿತು ಡಿವೈಡ್ ಬೈ ಎಚ್ ಇಂಟು ಸಿ ಉಳಿತು. ಲ್ಯಾಂಬ್ಡಾ ಕ್ಯಾನ್ಸಲ್ ಆಯಿತು, ಎಚ್ ಕ್ಯಾನ್ಸಲ್ ಆಯಿತು, ಲೆಫ್ಟ್ ವಿತ್ ವಾಟ್ ವಿ ಡಿವೈಡ್ ಬೈ 2c ಮಾತ್ರ ಉಳಿತು ಅಲ್ಲಿ. ಹೌದಾ? ಸೊ ಇವಾಗ ವಿ ಎಷ್ಟಿದಕ್ಕೆ 2.25 ಇಂಟು 10 to the power of ಎಷ್ಟಿದೆ ಆ್ಯಕ್ಚುಲಿ, ಇದು 8 ಇದೆ, ಡಿವೈಡ್ ಬೈ 2 ಟೈಮ್ಸ್ ಸಿ, 2 ಇಂಟು 3 ಇಂಟು 10 to the power of 8 ಆಯಿತು. 2 ಕ್ಯಾನ್ಸಲ್ ಆಯಿತು. ಸೊ ವಾಟ್ ವಿ ಲೆಫ್ಟ್ ವಿತ್ ಹಿಯರ್ ಅಂದರೆ ಎಷ್ಟದಂಗೆ ಆಯಿತು ನೋಡಿ, ಇದು ರೇಷಿಯೋ ಅಂತಂದರೆ ನಿಯರ್ಲಿ 3 ಡಿವೈಡ್ ಬೈ 8 ಅದಂಗೆ ಆಗೋದು. ಸೊ ನಿಯರ್ಲಿ ಈಕ್ವಲ್ ಟು 3 ಡಿವೈಡ್ ಬೈ 8. ಸೊ ಅದಕ್ಕೋಸ್ಕರ 3/8 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನಾವು ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ ಇವಾಗ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಈ ಪ್ರಾಬ್ಲಮ್ ಏನು ಹೇಳುತ್ತೆ ನೋಡಿ, ಇವಾಗ ಎ ಪ್ರೋಟಾನ್ ಆಕ್ಸಲರೇಟೆಡ್ ಥ್ರೂ ಎ ಪೊಟೆನ್ಷಿಯಲ್ ವಿ ಹ್ಯಾಸ್ ಡಿ ಬ್ರಾಗ್ಲಿ ವೇವ್ಲೆಂತ್ ಲ್ಯಾಂಬ್ಡಾ, then the de Broglie wavelength of an alpha particle when accelerated through the same potential v is ಅಂತ ಹೇಳ್ಬಿಟ್ಟು ಕ್ವಶನ್ ಅನ್ನು ಕೇಳಿದ್ರಲ್ವ ಇವಾಗ. ಸೊ ಈಗ ನೋಡಿ,
ನಮ್ಗೆ ಗೊತ್ತಿದೆ ಸೇಮ್ ಟೈಪ್ ಆಯಿತಾ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ ಎಮ್ ಇಂಟು ಇ ಅಂತ ನಂಗೆ ಗೊತ್ತಿದೆ. ಯಾಕೆಂದ್ರೆ ಇದು ಅನ್ನು ಆಸ್ ಯು ನೋ ದ್ಯಾಟ್ ಎನರ್ಜಿ ಪರ್ ಚಾರ್ಜ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ವಿ ಅಂತ ನನಗೆ ಗೊತ್ತಿದೆಯಲ್ವಾ. ಸೊ ಹಂಗಾಗಿ ಇ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ ಅಂತ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ ಎಮ್ ಇಂಟು ಕ್ಯೂ ಇಂಟು ವಿ ಅಂತ ನಾನು ಏನು ಮಾಡೋದು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ದ್ಯಾರ್ ಫಾರ್ ಐ ಕ್ಯಾನ್ ಸೇ ದ್ಯಾಟ್ ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಅಂತ ಹೇಳ್ಬೋದು ನಾನು ಇವಾಗ. ಆಯಿತಾ, ಚಾರ್ಜ್ ಆ್ಯಸ್ ವೆಲ್ ಆಸ್ ಪೊಟೆನ್ಷಿಯಲ್ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಬೇಕು ಅಂತಿಲ್ಲ, ಪೊಟೆನ್ಷಿಯಲ್ ಬೇಕು ಅಂತಿಲ್ಲ. ಸೊ ಚಾರ್ಜ್ ಆ್ಯಸ್ ವೆಲ್ ಆಸ್ ಮಾಸ್ ಅಂತ ಹೇಳ್ತೇನೆ. ಮಾಸ್ ಎರಡು ಕೂಡ ಡಿಫ್ರೆಂಟ್ ಆಗಿದೆ, ಪ್ರೋಟಾನ್ ಮತ್ತು ಹತ್ರನೇ ಆಲ್ಫಾ ಪಾರ್ಟಿಕಲ್ ಎರಡು ಕೂಡ ಚಾರ್ಜ್ ಮತ್ತು ಮಾಸ್ ಮತ್ತು ಡಿಫ್ರೆಂಟು, ಬಟ್ ಸೇಮ್ ಪೊಟೆನ್ಷಿಯಲ್ ವಿ. ಹಂಗಾಗಿ ನಾನು ವಿ ಅನ್ನು ಕನ್ಸಿಡರೇಷನ್ ಮತ್ತು ತೊಗೊಳ್ಬೇಕು ಅಂತಿಲ್ಲ. ಸೊ ದ್ಯಾರ್ ಫಾರ್ the ratio of the de Broglie wave of the alpha particle to the proton that must be equal to square root of ಏನಾಗಬೇಕಾಯಿತು, charge on the proton into mass of the proton divided by charge of the alpha particle into mass of the alpha particle ಆಗುತ್ತದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಹೇಗೆ ಅಂತ ಹೇಳ್ಬಿಟ್ಟು. ನಮ್ಗೆ ಗೊತ್ತಿದೆ ಚಾರ್ಜ್ ಆನ್ ದ ಆಲ್ಫಾ ಪಾರ್ಟಿಕಲ್ ದಟ್ ಮಸ್ಟ್ ಬಿ ಈಕ್ವಲ್ ಟು 2 ಟೈಮ್ಸ್ ದ ಚಾರ್ಜ್ ಆನ್ ದ ಪ್ರೋಟಾನ್. ಅದೇ ನೆನಪಿಟ್ಕೋಬೇಕು. ಅದನ್ನೇ ಮಾಸ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ ಈಕ್ವಲ್ ಟು 4 ಟೈಮ್ಸ್ ದ ಮಾಸ್ ಆಫ್ ದಿ ಪ್ರೋಟಾನ್ ಅಂತ ತಗೊಳ್ಬೇಕು. ಓಕೆ, ಸೊ ಅದಕ್ಕೋಸ್ಕರ ನಾನು ಏನು ತೊಗೊಳ್ತೇನೆ ಅಂತಂದರೆ ಇವಾಗ ಮತ್ತು ನಮ್ಗೆ ಗೊತ್ತಿದೆ ಏನಂತ ಗೊತ್ತಿದೆ ನಮ್ಗೆ ಗೊತ್ತಿದೆ ಇವಾಗ ಲ್ಯಾಂಬ್ಡಾ ಆಫ್ ದಿ ಪ್ರೋಟಾನ್ ಮಸ್ಟ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ. ಆಯಿತಾ, ಸೊ ದಟ್ ಈಸ್ ವಾಟ್ ಗಿವನ್ ಹಿಯರ್. ಆಯಿತಾ, ಯಾಕೆಂದರೆ the proton is excited through the potential difference lambda, the de Broglie wave of the wavelength alpha particle when excited through the same potential v is. ಆಯಿತಾ, ನಾವು ಹೆಂಗೆ ಅಂತ ಕಂಡುಹಿಡಿಯೋಣ ಇವಾಗ ಎಷ್ಟು ಅಂತ ಹೇಳ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ನಾನು. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ದ್ಯಾಟ್ ಐ ವಿಲ್ ಗೆಟ್ ಲ್ಯಾಂಬ್ಡಾ ಆಫ್ ದಿ ಆಲ್ಫಾ ಪಾರ್ಟಿಕಲ್ ದಟ್ ಈಸ್ ಈಕ್ವಲ್ ಟು ಏನಂತ ಬರ್ತೀರಿ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡ್ ಬೈ 2√2 ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಯಿತಾ, ಸೊ ಇದು ಕೊಟ್ಟಿರೋದು ದ ಲ್ಯಾಂಬ್ಡಾ ಆಫ್ ದಿ ಪ್ರೋಟಾನ್ ಈಸ್ ಗಿವನ್ ಆಸ್ ಲ್ಯಾಂಬ್ಡಾ. ಅದಕ್ಕೋಸ್ಕರ ಲ್ಯಾಂಬ್ಡಾ ಪಿ ಈಕ್ವಲ್ ಟು ಲ್ಯಾಂಬ್ಡಾ ತೊಗೊಂಡಿದ್ದೀನಿ, ದಟ್ ಈಸ್ ವಾಟ್ ಲ್ಯಾಂಬ್ಡಾ ಡಿವೈಡ್ ಬೈ 2√2 ಆಗುತ್ತೆ ಆನ್ಸರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ನಾವೀಗ ಮೂವ್ ಆಗೋಣ ಇವಾಗ. ಇಫ್ ಲ್ಯಾಂಬ್ಡಾ ಇ, ಲ್ಯಾಂಬ್ಡಾ ಪಿ ಆ್ಯಂಡ್ ಲ್ಯಾಂಬ್ಡಾ ಎ ಆರ್ ದ ಡಿ ಬ್ರಾಗ್ಲಿ ವೇವ್ಲೆನ್ಸ್ ಆಫ್ ಆ್ಯನ್ are the de Broglie wavelengths of an electron, a proton and an alpha particle. If all are accelerated by the same potential, then the relationship among them is the question. This is a very good problem. ತುಂಬ ಸಲ ಕೇಳಿದ್ರು ಈ ಪ್ರಾಬ್ಲಮ್ನ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸೊಲ್ಯೂಷನ್ ಮೆಥಡ್ ಬಿಹೈಂಡ್ ದಿಸ್ ಒನ್. ನಿಮ್ಗೆ ಗೊತ್ತಿದೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಪಿ ಅಂತ ಗೊತ್ತಿದೆಯಲ್ಲ, ಹಂಗಂದ್ರೆ ದಟ್ ಈಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ ಎಮ್ ಇಂಟು ಕೈನೆಟಿಕ್ ಎನರ್ಜಿ ಇ ಅಂತ ಗೊತ್ತಿದೆ. ಸೊ ದ್ಯಾರ್ ಫಾರ್ ಐ ಕ್ಯಾನ್ ಸೇ ದ್ಯಾಟ್ ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಮಾಸ್ ಇಂಟು ಕೈನೆಟಿಕ್ ಎನರ್ಜಿ ಅಂತ ನಾವು ಫಸ್ಟಿಗೆ ಬರ್ಕೊಳ್ಬೇಕು. ಆಯಿತಾ, ಈಗ ನಾವು ಕೈನೆಟಿಕ್ ಎನರ್ಜಿ ಇ ಗೇನ್ಡ್ ಬೈ ದ ಚಾರ್ಜ್ಡ್ ಪಾರ್ಟಿಕಲ್ ಅಂಡರ್ ದ ಪೊಟೆನ್ಷಿಯಲ್ ವಿ ಈಸ್ ವಿ ನೋ ದ್ಯಾಟ್ ಇ ಈಸ್ ಈಕ್ವಲ್ ಟು ಕ್ಯೂ ಇಂಟು ವಿ ಅಂತ ನಾನು ಆಲ್ರೆಡಿ ಹೇಳ್ಕೊಟ್ಟೆ ಲಾಸ್ಟ್ ಪ್ರಾಬ್ಲಮ್ ಕೂಡ. ಇ ಈಕ್ವಲ್ ಟು ಕ್ಯೂ ಇಂಟು ವಿ ಅಂತ ತೊಗೊಂಡಿದ್ದೇನೆ. ಗಿವನ್ ದ್ಯಾಟ್ ವಿ ಇಸ್ ದ ಸೇಮ್ ಫಾರ್ ಆಲ್ ದ ಪಾರ್ಟಿಕಲ್ಸ್. 3 ಪಾರ್ಟಿಕಲ್ಗೆ ಏನಿದೆ ಆ್ಯಕ್ಚುಲಿ ಪೊಟೆನ್ಷಿಯಲ್ ಸೇಮ್ ಇದೆ. ಹಾಗಾಗಿ ಈ ವಿ ಹೇಳೋದನ್ನು ಕನ್ಸಿಡರೇಷನ್ಗೆ ಬರೋದಿಲ್ಲ, ಯಾಕೆಂದರೆ ಅದೆಲ್ಲದೂ ಕಾನ್ಸ್ಟೆಂಟಲ್ಲಿ ಕ್ಯಾನ್ಸಲ್ ಆಗಿ ಆಗುತ್ತದೆ ಹೆಂಗಂದ್ರೂ. ಆಯಿತಾ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ದ ಕೈನೆಟಿಕ್ ಎನರ್ಜಿ ಆಫ್ ದ ಇಲೆಕ್ಟ್ರಾನ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಚಾರ್ಜ್ ಆ್ಯಸ್ ವೆಲ್ ಆಸ್ ಇಂಟು ವೋಲ್ಟೇಜು ಪೊಟೆನ್ಷಿಯಲು. ಅದರಲ್ಲೇ ಕೈನೆಟಿಕ್ ಎನರ್ಜಿ ಆಫ್ ದಿ ಪ್ರೋಟಾನ್ ಈಕ್ವಲ್ ಟು ಅಗೇನ್ ಇಟ್ ಈಸ್ ಇ ಇಂಟು ವಿನೇ ಆಗುತ್ತೆ. ಯಾಕೆಂದರೆ ಎರಡು ಕೂಡ ಚಾರ್ಜ್ ಸೇಮ್ ಅಲ್ವಾ, ಮ್ಯಾಗ್ನೆಟ್ಯೂಡ್ ಆಫ್ ದ ಚಾರ್ಜಸ್ ಸೇಮ್ ಅಲ್ವಾ, ಓನ್ಲಿ ಏನು ಸೈನ್ ಮಾತ್ರ ಡಿಫ್ರೆಂಟ್ ಆಗಿತ್ತು. ಸೊ ಹಂಗಾಗಿ ನಾವೇನು ತೊಗೊಳ್ಬೋದು ಅಂತಂದರೆ ಎನರ್ಜಿ ಆಫ್ ದಿ ಆಲ್ಫಾ ಪಾರ್ಟಿಕಲ್ ದಟ್ ಈಸ್ ಈಕ್ವಲ್ ಟು ದ ಎನರ್ಜಿ ಆಫ್ ದ ಆಲ್ಫಾ ಪಾರ್ಟಿಕಲ್ ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಚಾರ್ಜ್ ಆನ್ ದಿ ಪ್ರೋಟಾನ್ ಇಂಟು ಪೊಟೆನ್ಷಿಯಲ್ ವಿ ಅಂತ ತಗೊಳ್ತೇನೆ ನಾನು ಅದನ್ನು. ಆಯಿತಾ, ಸೊ ದ್ಯಾರ್ ಫಾರ್ ಐ ಕ್ಯಾನ್ ಸೇ ದ್ಯಾಟ್ ಎನರ್ಜಿ ಆಫ್ ದಿ electron that must be equal to energy of the proton, okay, that is less than energy of the alpha particle. Then the consideration ಮಾಡ್ಬೋದು. So therefore as well as the mass of the electron is less than mass of the proton which is less than mass of the alpha particle. ಇದೆರಡು ಕಂಡೀಷನನ್ನು ಯೂಸ್ ಮಾಡಿಕೊಂಡು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿ. ಹೇಗೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನಂತ ಗೊತ್ತಿದೆ ಆ್ಯಕ್ಚುಲಿ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಎಮ್ ಇಂಟು ಕೆ ಅಂತಿದೆ. ಸೊ ಹಂಗಾಗಿ ಏನಾಗಬೇಕಾಯ್ತು ಆ್ಯಕ್ಚುಲಿ
ಈಗ ರೇಷಿಯೋ ಇದೆರಡರದ್ದು ಜಾಸ್ತಿ ಆಗ್ತಾ ಹೋದಾಗೇ ಇದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತಲ್ವ ಹೆಂಗಂದ್ರೆ. ಸೊ ಹಂಗಾಗಿ ಏನಾಯ್ತು ಆ್ಯಕ್ಚುಲಿ ಲ್ಯಾಂಬ್ಡಾ ಆಫ್ ದ ಇಲೆಕ್ಟ್ರಾನ್ ಇನ್ವರ್ಸ್ಲಿ ಪ್ರಪೋರ್ಷನ್ ಆಗಿರೋದಕ್ಕೆ ಲ್ಯಾಂಬ್ಡಾ ಆಫ್ ದ ಎಲೆಕ್ಟ್ರಾನ್ ಈಸ್ ಗ್ರೇಟರ್ ದ್ಯಾನ್ ಏನಾಗಬೇಕಾಯ್ತು, ಲ್ಯಾಂಬ್ಡಾ ಆಫ್ ದ ಎಲೆಕ್ಟ್ರಾನ್ ಇಸ್ ಗ್ರೇಟರ್ ದ್ಯಾನ್ ಲ್ಯಾಂಬ್ಡಾ ಆಫ್ ದಿ ಪ್ರೋಟಾನ್ ಇಸ್ ಗ್ರೇಟರ್ ದ್ಯಾನ್ ಲ್ಯಾಂಬ್ಡಾ ಆಫ್ ದಿ ಆಲ್ಫಾ ಪಾರ್ಟಿಕಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಆನ್ಸರ್ ಆಗುತ್ತೆ. ಯಾವ ಆಪ್ಷನಲ್ಲಿದೆ ನೋಡಿ, ಲ್ಯಾಂಬ್ಡಾ ಆಫ್ ದ ಎಲೆಕ್ಟ್ರಾನ್ ಶುಡ್ ಬಿ ಗ್ರೇಟರ್. ಓಕೆ, ಅದು ಆಪ್ಷನ್ ಡಿ ಇ ಅಲ್ವಾ, ಅದು ಆಪ್ಷನ್ ಇ ಅನಿಸುತ್ತೆ ನೋಡಿ. ಆಪ್ಷನ್ ಇ ಇಸ್ ರೈಟ್ ಆನ್ಸರ್ ಆಗೋದು ಸರ್. ಲ್ಯಾಂಬ್ಡಾ ಆಫ್ ದಿ ಇ ಇಸ್ ಗ್ರೇಟರ್ ದ್ಯಾನ್ ಲ್ಯಾಂಬ್ಡಾ ಆಫ್ ದಿ ಪಿ ಆ್ಯಂಡ್ ಲ್ಯಾಂಬ್ಡಾ ಆಫ್ ಆಲ್ಫಾ ಪಾರ್ಟಿಕಲ್. ದಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. The de Broglie wavelength of a neutron at 27 degrees Celsius is lambda. What will be its wavelength at 927 degrees Celsius ಅಂತ ಕೇಳಿದ್ರಲ್ವ. ಇವಾಗ ಇಲ್ಲಿ ನೋಡಿ, ಇವಾಗ ಏನು ಅಂತ ಹೇಳಿದರೆ ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ, ದ ಡಿ ಬ್ರಾಗ್ಲಿ ವೇವ್ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ದಿ ಟೆಂಪ್ರೇಚರ್. ಆಯಿತು, ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ದಿ ಟೆಂಪ್ರೇಚರ್ ಅಂತ ನೆನ್ಪಿಟ್ಕೊಳ್ಳಿ ಯಾವತ್ತೂ ಕೂಡ. ಸೊ ದ್ಯಾರ್ ಫಾರ್ ಐ ಕ್ಯಾನ್ ಟೇಕ್ ದ್ಯಾಟ್, ನಾನು ಎರಡನ್ನ ಲ್ಯಾಂಬ್ಡಾ 1 ಡಿವೈಡ್ ಬೈ ಲ್ಯಾಂಬ್ಡಾ 2 ಅಂತ ಬರೆದ್ರೆ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ T2 ಡಿವೈಡ್ ಬೈ T1 ಅಂತ ನಾವು ತೊಗೊಳ್ಬೋದು ಅದನ್ನು, ಹೌದಾ. ಸೊ ದ್ಯಾರ್ ಫಾರ್ ಲ್ಯಾಂಬ್ಡಾ 1ಗೆ ಲ್ಯಾಂಬ್ಡಾ ಅಂತ ಕೊಟ್ಟಿದ್ದಾರೆ ಅವ್ರು ಹೆಂಗಂದ್ರೆ. ನಾನು ಇದನ್ನು ನ್ಯೂಟ್ರಾನಿಗೆ ಲ್ಯಾಂಬ್ಡಾ ಅಂತ ತೊಗೊಳ್ತೇನೆ, ಲ್ಯಾಂಬ್ಡಾ 1 ಅಂತ ತೊಗೊಳ್ತೇನೆ. ಸೊ ಲ್ಯಾಂಬ್ಡಾ 1 ಇಸ್ ಲ್ಯಾಂಬ್ಡಾ 2ನ ಕಂಡುಹಿಡಬೇಕು ನಾನು, ಆಯಿತಾ, ಆ್ಯಟ್ 9. ಓಕೆ, ಸೊ T1 ಎಷ್ಟಾಗಬೇಕೈತೆ ಹಂಗಂದರೆ 27 ಡಿಗ್ರಿ ಸೆಲ್ಸಿಯಸ್. 27 ಪ್ಲಸ್ ಏನಾಗಬೇಕಾಯ್ತು, 27 ಪ್ಲಸ್ ಎಷ್ಟು ಮಾಡ್ತೀರಿ, ಎಷ್ಟನ್ನ ಆ್ಯಡ್ ಮಾಡಬೇಕು, ಅದನ್ನು ಕನ್ವರ್ಟ್ ಮಾಡಬೇಕು. 273 ಅಲ್ವಾ, 273 ಮೇಲ್ಗಡೆ ಎಷ್ಟಾಗಬೇಕಾಯ್ತು, T2 ಈಸ್ 927 ಪ್ಲಸ್ 273 ಆಗುತ್ತೆ. ಅದನ್ನು ಆ ಥರ ಆ್ಯಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಲ್ಯಾಂಬ್ಡಾ 2 ದಟ್ ಮಸ್ಟ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಎಷ್ಟಾಗಬೇಕಾಯ್ತದು, ಲ್ಯಾಂಬ್ಡಾ ಟೈಮ್ಸ್ 1/2 ಆಗುತ್ತದು. ಲ್ಯಾಂಬ್ಡಾ 2 ಈಕ್ವಲ್ ಟು lambda times 1/2. ಅದಕ್ಕೋಸ್ಕರ it is equal to lambda by 2. Option A is the right answer for this question. Lambda by 2. Option A. Next problem move ಆಗೋಣ. Okay. A proton and an alpha particle are accelerated through a potential difference of 100 volt. The ratio of the wavelength associated with the proton to that associated with an alpha particle is. Okay. So ಇದನ್ನು ಕಂಡುಹಿಡಿಯೋಣ. ಇವಾಗ ನಮ್ಗೆ ಗೊತ್ತಿದೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ m ಇಂಟು ಕೈನೆಟಿಕ್ ಎನರ್ಜಿ. ದಟ್ ಈಸ್ ಈಕ್ವಲ್ ಟು h ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ m ಇಂಟು ಕೆ ಬದಲಿಗೆ ಏನಂತ ಬರೀತೀರಿ, ಚಾರ್ಜ್ ಇಂಟು ಪೊಟೆನ್ಷಿಯಲ್ v ಅಂತ ಬರೀತೀರಿ, ಹೌದಾ. ಓಕೆ, ಸೊ ಇವಾಗ ಕ್ಲಿಯರ್ಲಿ ಅಗೇನ್ ಸೇಮ್ ಟೈಪು. ಸೊ ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ q ಇಂಟು m. ಯಾಕೆಂದರೆ ಸೇಮ್ ಪೊಟೆನ್ಷಿಯಲ್ ವಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಮಗೆ ವಿ ಬರೋದಿಲ್ಲ ಹೆಂಗಂದ್ರೂ. ಸೊ ಹಾಗಾಗಿ ವಿ ಕಾನ್ಸ್ಟೆಂಟ್ ಅದೇ ಆಗಿರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂತಂದರೆ, ಇವಾಗ ನಾನು ಈಗ 2 ರೇಷಿಯೋ ತೊಗೊಂಡೇ ಇಟ್ಕೊಳ್ಳಿ. ಇವಾಗ 2 ರೇಷಿಯೋ ತೊಗೊಂಡೇ ಇಟ್ಕೊಂಡ್ರಿ ಇವಾಗ. ಸೊ ರೇಷಿಯೋ ತೊಗೊಂಡಾಗ ಲ್ಯಾಂಬ್ಡಾ ಆಫ್ ದಿ ಆಲ್ಫಾ ಪಾರ್ಟಿಕಲ್ ಡಿವೈಡ್ ಬೈ ಲ್ಯಾಂಬ್ಡಾ ಆಫ್ ದಿ ಪ್ರೋಟಾನ್ ತೊಗೊಂಡಿದ್ದೀನಿ, ರೇಷಿಯೋ ತೊಗೊಂಡಿದ್ದೀನಿ. ಲ್ಯಾಂಬ್ಡಾ ಆಫ್ ದಿ ಪ್ರೋಟಾನ್ ಟು ದ ಲ್ಯಾಂಬ್ಡಾ ಆಫ್ ದಿ ಆಲ್ಫಾ ಪಾರ್ಟಿಕಲ್ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಚಾರ್ಜ್ ಆನ್ ದ ಆಲ್ಫಾ ಪಾರ್ಟಿಕಲ್ ಇಂಟು ಮಾಸ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ ಡಿವೈಡ್ ಬೈ ಚಾರ್ಜ್ ಆನ್ ದ ಪ್ರೋಟಾನ್ ಇಂಟು ದ ಮಾಸ್ ಆಫ್ ದಿ ಪ್ರೋಟಾನ್ ಅಂತ ತೊಗೊಂಡಿದ್ದೀನಿ, ಆಯಿತಾ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. ಸೊ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಆಯಿತಾ. ಅದ್ರ ರಿಲೇಷನ್ಶಿಪ್ಸನ್ನು ನಾನು ಆಲ್ರೆಡಿ ಸಿನಾಪ್ಸಿಸಲ್ಲಿ ಡಿಸ್ಕಸ್ ಮಾಡಿದ್ದೇನೆ, ಅದನ್ನು ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತ ಹೇಳ್ಬಿಟ್ಟು, ಆಯಿತಾ. ಮಾಸ್ ಚಾರ್ಜ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಈಸ್ 2 ಟೈಮ್ಸ್ ದಿ ಚಾರ್ಜ್ ಆನ್ ದಿ ಪ್ರೋಟಾನು ಇಂಟು ಮಾಸಿಗಾದರೆ 2 ಟೈಮ್ ಇದು ಇಟ್ಸ್ ವಾಟ್ 4 ಟೈಮ್ಸ್ ದಿ ಮಾಸ್ ಆಫ್ ದಿ ಪ್ರೋಟಾನ್ ಅಲ್ವಾ ಅದು ಆಲ್ಫಾ ಪಾರ್ಟಿಕಲ್ಗೆ, ಡಿವೈಡ್ ಬೈ ಚಾರ್ಜ್ ಆನ್ ದಿ ಪ್ರೋಟಾನ್ ಇಂಟು ಮಾಸ್ ಆಫ್ ದಿ ಪ್ರೋಟಾನ್ ಇರುತ್ತೆ. ಸೊ ಇದೆರಡು ಕ್ಯಾನ್ಸಲ್ ಆಯಿತು. ಹೆಂಗಂದ್ರೆ ವಾಟ್ ವಿಲ್ ಲೆಫ್ಟ್ ವಿತ್ ಸ್ಕ್ವೇರ್ ರೂಟ್ ಆಫ್ 8 ಮಾತ್ರ ನಂಗೆ ಉಳಿಯುತ್ತೆ ಅಲ್ಲಿ. ಸೊ 8 ಅಂದರೆ ಇಟ್ ಈಸ್ 2√2 ಅಂತ ಆಗುತ್ತೆ. 8 ಈಸ್ 2√2. ಸೊ ಅದಕ್ಕೋಸ್ಕರ ರೇಷಿಯೋನ ಆಯಿತು ಆ್ಯಕ್ಚುಲಿ 2√2 ಆಗುತ್ತೆ, ಆಯಿತಾ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ ಇವಾಗ. ದ ಕೈನೆಟಿಕ್ ಎನರ್ಜಿ ಆಫ್ ಆನ್ ಎಲೆಕ್ಟ್ರಾನ್ ಈಸ್ 5 electron volt. ಕ್ಯಾಲ್ಕುಲೇಟ್ ದ ಡಿ ಬ್ರಾಗ್ಲಿ ವೇವ್ಲೆಂತ್ ಅಸೋಸಿಯೇಟೆಡ್ ವಿತ್ ಇಟ್ ಅಂತ ಕೇಳಿದ್ರಲ್ವ ಇವಾಗ ಈ ಪ್ರಾಬ್ಲಮ್ನ. ಇದು ನೋಡಿ ಎಷ್ಟು ಈಸಿ ಇದೆ ಅಂತಂದರೆ, ಈಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಒಂದೇ ಫಾರ್ಮುಲಾ ಆಯಿತಾ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ m ಇಂಟು ಇ ಅಂತ ಫಾರ್ಮುಲಾನ ಯೂಸ್ ಮಾಡಿದರೆ ಆಯಿತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಏನೂ ಇಲ್ಲ ಇದ್ರ. h ಫ್ಲಾಂಕ್ಸ್ ಕಾನ್ಸ್ಟೆಂಟ್ ಎಷ್ಟು 6.6 ಇಂಟು 10 ಟು ದಿ ಪವರ್ ಆಫ್ -34 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಟೈಮ್ಸ್ ಮಾಸ್ ಆಫ್ ದಿ
electron ಎಷ್ಟಿದೆ ಆ್ಯಕ್ಚುಲಿ 9.1 into 10 to the power of minus 31 kg. ಆ್ಯಂಡ್ ಕೈನೆಟಿಕ್ ಎನರ್ಜಿ ಎಷ್ಟು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವರಲ್ಲಿ 5 electron volt ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ 5 into 1.6 into 10 to the power of minus 19 ಅಂತ ತೊಗೊಂಡಿದ್ದೇನೆ. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ ಇವಾಗ 5.469 ಬರುತ್ತೆ ಅದು ಇಂಟು 10 to the power of minus 10 meter. It is what 5.47 angstrom. Option A is the right answer for this question. Next problem ಹೋಗೋಣ. ಇದು ಕಾನ್ಸೆಪ್ಚುಯಲ್ ಕ್ವಶನು. The rest mass of the photon is always 0. The rest mass of the photon is always 0. Theoretical question. ಇದನ್ನು ಅನ್ಸರ್ ಮಾಡ್ಕೊಳ್ಳಿ. The rest mass of the photon is always 0. Next problem, a monochromatic source of light emits photons of frequency 16 into 10 to the power of 14 Hz. The power emitted by the source is 8 into 10 to the power of minus 3 watt. Calculate the number of photons emitted per second. This is the good problem. ಇದು ನೋಡಿ ಬೇರೆ ಡಿವಿಷನ್ ಹೋಯ್ತು ಆ್ಯಕ್ಚುಲಿ ಇದು ಆಯಿತಾ. ಹೆಂಗೆ ಸಾಲ್ವ್ ಮಾಡೋದು ನೋಡಿ ಇವಾಗ. ಆ್ಯಕ್ಚುಲಿ ಎನರ್ಜಿ ಆಫ್ ಎ ಫೋಟಾನ್ ಇ ಈಸ್ ಈಕ್ವಲ್ ಟು ಎಚ್ ಮ್ಯೂ ಅಂತ ನೀವು ಕಲ್ತಿದ್ದೀರಿ. ಹೆಂಗಂದ್ರು ಎಚ್ ಮ್ಯೂ ಈಸ್ ಈಕ್ವಲ್ ಟು ಎಚ್ ಮ್ಯೂ ಅಂತ ಕಲ್ತಿದ್ರಲ್ವ ಹೆಂಗಂದ್ರು. ಸೊ ಅದಕ್ಕೋಸ್ಕರ 6.63 into 10 to the power of minus 34 ಜೌಲ್ ಸೆಕೆಂಡ್ ಆಯಿತು ಎಚ್ ವ್ಯಾಲ್ಯೂ. ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ ಆ್ಯಕ್ಚುಲಿ 6 into 10 to the power of 14 ಹರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದ್ಯಾರ್ ಫಾರ್ ದಿಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ 39.8 into 10 to the power of minus 20 ಜೌಲ್ಸ್ ಅಂತ ಬಂದಿರುತ್ತೆ ನಿಮಗೆ ಆಯಿತಾ. ಇವಾಗ ಮೇನಾಗಿ ನಮಗೆ ನಂಬರ್ ಆಫ್ ದಿ ಫೋಟಾನ್ಸ್ ಎಮಿಟೆಡ್ ಈಕ್ವಲ್ ಟು ಪವರ್ ಡಿವೈಡ್ ಬೈ ಎನರ್ಜಿ. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ಫೋಟಾನ್ಸ್ ಈಕ್ವಲ್ ಟು ಎನ್ ಈಕ್ವಲ್ ಟು ಪಿ ಡಿವೈಡ್ ಬೈ ಎನರ್ಜಿ ಅಂತ ಹೇಳ್ಬಿಟ್ಟು ನೆನಪಿಟ್ಕೋಬೇಕು ಆಯಿತಾ. ಸೊ ಇವಾಗ ನನಗೆ ಆಲ್ರೆಡಿ ಈ ವ್ಯಾಲ್ಯೂ ಸಿಕ್ಕಿದೆ. ಇ ಈಕ್ವಲ್ ಟು 39.8 into 10 to the power of minus 20 ಜೌಲ್ಸ್ ಅಂತ ಸಿಕ್ಕಿದೆ ಹೆಂಗಂದ್ರು ಆಲ್ರೆಡಿ. ಇವಾಗ ನನಗೆ ಬೇಕಾಗಿರೋದು ಎನರ್ಜಿ ಅಂತ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ ಹೆಂಗಂದ್ರು, ಸಾರಿ ಪವರ್ ಅಂತ ಕೊಟ್ಟಿದ್ದಾರೆ ಹೆಂಗಂದ್ರು. ಸೊ ಅದಕ್ಕೂ ನಾನೀಗ ನಂಬರ್ ಆಫ್ ದಿ ಫೋಟಾನ್ಸ್ ಎಮಿಟೆಡ್ ಎನ್ ಈಕ್ವಲ್ ಟು ಪವರ್ 8 into 10 to the power of minus 3 ಅಂತ ಬಂದಿದೆ ಡಿವೈಡ್ ಬೈ this is energy is how much 39.8 into 10 to the power of minus 20 ಅಂತ ನಂಗೆ ಆಲ್ರೆಡಿ ಇದು ಬಂದಿದೆ. ಸೊ ಅದಕ್ಕೋಸ್ಕರ ಎರಡನ್ನು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 2 into 10 to the power of 16 ಪ್ಲಸ್ 16 ಬರುತ್ತೆ. 2 into 10 to the power plus 16. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ಲೈಟ್ ಆಫ್ ವೇವ್ ಲೆಂತ್ 500 nanometer is incident on a metal with a work function pi. ನೋಟ್ ಮಾಡ್ಕೊಳ್ಳಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 500 ನ್ಯಾನೋಮೀಟರು 10 to the power of minus 9 ಮೀಟರು ಆ್ಯಂಡ್ ವರ್ಕ್ ಫಂಕ್ಷನ್ ಪೈ ಈಕ್ವಲ್ ಟು 2.28 electron volt ಅಂತ ನಮಗಿದೆ ಇವಾಗ ಹೆಂಗಂದ್ರೆ. ಹೌದಾ. ದ ಕ್ವಶನ್ ಈಸ್ ಟು ಫೈಂಡ್ ಔಟ್ ಡಿ ಬ್ರಾಗ್ಲಿ ವೇವ್ ಅಂದಲ್ವಾ. ನಮಗೆ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಏನು ಹೇಳುತ್ತೆ ಆ್ಯಕ್ಚುಲಿ. ಐನ್ಸ್ಟೀನ್ ಫೋಟೋ ಇಕ್ವೇಷನ್ ನೆನಪು ಮಾಡ್ಕೊಳ್ಳಿ ಹೇಗೆ ಅಂತ ಹೇಳ್ಬಿಟ್ಟು ಕೈನೆಟಿಕ್ ಎನರ್ಜಿ ಕೆ ಈಕ್ವಲ್ ಟು ಎಚ್ ಸಿ ಡಿವೈಡ್ ಬೈ ಲ್ಯಾಂಬ್ಡಾ ಏನು ಮೈನಸ್ ದ ವರ್ಕ್ ಫಂಕ್ಷನ್ ಪೈ ಅಂತ ಹೇಳುತ್ತೆ ಆ್ಯಕ್ಚುಲಿ. ಸೊ ದ್ಯಾರ್ ಫಾರ್ ದ ಕೈನೆಟಿಕ್ ಎನರ್ಜಿ ಕೆ ಈಕ್ವಲ್ ಟು ಎಚ್ ಸಿ ಬೈ ಲ್ಯಾಂಬ್ಡಾಗ ನಾನು ಏನು ತೊಗೊಳ್ಬೇಕು ಅಂತ ಹೇಳಿದೆ ಆ್ಯಕ್ಚುಲಿ. ಎಚ್ ಸಿ ವ್ಯಾಲ್ಯೂ 12,400 ಅಂತ ತೊಗೊಳ್ಳಿ, ಈಸಿ ಆಗುತ್ತೆ ಅಷ್ಟಾದರೆ ಆಯಿತಾ. ಆ್ಯಂಗ್ಸ್ಟ್ರಾಮ್ ಅಂತ ತೊಗೊಳ್ಳಿ, ಇಲ್ಲದ್ರೆ 1240 ನ್ಯಾನೋಮೀಟರ್ ತೊಗೊಳ್ಳಿ. 1240 ನ್ಯಾನೋಮೀಟರ್ ತೊಗೊಳ್ತಾನೆ ಆಯಿತಾ. 1240 ನ್ಯಾನೋಮೀಟರ್ 1240 ಎಚ್ ಸಿ ವ್ಯಾಲ್ಯೂ ಈಸ್ 1240 ನ್ಯಾನೋಮೀಟರು ಅಥವಾ 12,400 ಆ್ಯಂಗ್ಸ್ಟ್ರಾಮ್ ಹೆಂಗೆ ಬೇಕೋ ತೊಗೊಳ್ಳಿ. ಈಗ ಹೆಂಗಂದ್ರೆ ನ್ಯಾನೋಮೀಟರ್ ಕೊಟ್ಟಿದ್ದಾರಲ್ಲ ಹಂಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಹಂಗೆ ಮಾಡೋದು. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 500 into 10 to the power of minus 9 into 10 to the power of minus 9 ಆಯಿತು. ಅದೇ ಥರನೇ ಮೈನಸ್ ವರ್ಕ್ ಫಂಕ್ಷನ್ ಎಷ್ಟಿದೆ 2.28 electron volt ಇದೆ ಆಯಿತಾ. ಸೊ ಅದಕ್ಕೋಸ್ಕರ ಇಷ್ಟು ಮಾಡಿದರೆ I hope that you will get it as 2.48 minus 2.28 ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು 0.2 electron volt ಕುಡಿಯುತ್ತೆ. ಸೊ ಅದಕ್ಕೋಸ್ಕರ 0.2 electron volt 0.2 electron volt ಅಂದರೆ ನಿಮಗೆ ಇಲ್ಲಿ ಇಟ್ ಇಸ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಬಂದಿರುತ್ತೆ. ಕ್ವಶನ್ ಇಸ್ ಟು ಫೈಂಡ್ ಔಟ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಲ್ಯಾಂಬ್ಡಾ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 times m into k 2 times m into k ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆಲ್ರೆಡಿ ಕೆ ವ್ಯಾಲ್ಯೂ ಸಿಕ್ಕಿದೆ ನಮಗೆ. ಸೊ ಅದಕ್ಕೋಸ್ಕರ ಇಫ್ ಯು ಸಾಲ್ವ್ ದ್ಯಾಟ್ ಒನ್ ಯು ವಿಲ್ ಗೆಟ್ ಇಟ್ ಆಸ್ 2.8 into 10 to the power of minus 9 nanometer ಅಂತ ಬರುತ್ತೆ. ದಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please do like this video, please do share this video with your friends and colleagues, and please do subscribe to our channel. If you have any doubts on this particular video, please make a comment in the comment box so that I can help you with. Thank you very much for watching again.
Wish you all the best for your examinations. Good luck.